ಇನ್ನು ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಂಗ್ರೆಸ್ ನಾಯಕರಿಗೆ ಕೆಲವೊಂದಷ್ಟು ಸೂಚನೆಯನ್ನ ನೀಡಿದ್ದಾರೆ. ಅದೇನಂತ ಹೇಳಿದ್ರೆ, ಯಾರೇ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಅಂಥವ್ರನ್ನ ಸ್ವಾಗತ ಮಾಡಿ, ಬಿಜೆಪಿ ಜೆಡಿಎಸ್ ಇಂದ ಯಾರೇ ಬಂದರೂ ಕೂಡ ಅವ್ರನ್ನ ಸ್ವಾಗತಿಸಿ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಓಪನ್ ಆಗಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿದ್ದಾರೆ. ಯಾರೇ ಬರಲಿ, ಮೈಸೂರು ಚಾಮರಾಜನಗರ ಭಾಗದಲ್ಲಿ ನಾವು ಗೆಲ್ಲುವಂಥದ್ದು ಮುಖ್ಯ. ಮೈಸೂರು ಕ್ಷೇತ್ರ ಮತ್ತು ಚಾಮರಾಜನಗರ ಕ್ಷೇತ್ರ ಎರಡೂ ಕೂಡ ನಾವು ಗೆಲ್ಲಲೇಬೇಕು. ನಿಮ್ಮ ಜಗಳಗಳಿಗೆ ಪಕ್ಷಕ್ಕೆ ಬರೋರನ್ನ ಬೇಡ ಅಂತ ಹೇಳಕ್ ಹೋಗಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಆಪ್ತ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಯಾರೇ ಪಕ್ಷಕ್ಕೆ ಬರಲಿ ಅವರನ್ನು ಕೂಡ ಸ್ವಾಗತ ಮಾಡಿ, ಅಡ್ಡಿಪಡಿಸ್ಬೇಡಿ. ನಿಮ್ಗೇನೋ ಒಂದು ಲೋಕಲಲ್ಲಿ ಅಲ್ಲೇನೋ ಒಂದು ಜಗಳಗಳಿರುತ್ತೆ ಅಂತ ಹೇಳಿದ್ರೆ ಅದರಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ. ಯಾರಾದರೂ JDS ಮತ್ತು ಕಾಂಗ್ರೆಸ್ನಿಂದ ಬರ್ತಾರೆ ಅನ್ನುವಂಥದ್ದಾದ್ರೆ, ನಗರ ಪಾಲಿಕೆ ಸದಸ್ಯರು, ಮಾಜಿ ಸದಸ್ಯರು ಎಲ್ಲರೂ ಕೂಡ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದರೆ ಅವರನ್ನು ಕೂಡ ನಾವು ಸ್ವಾಗತ ಮಾಡಬೇಕಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಸೊ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಅದರಲ್ಲೂ ಪ್ರಮುಖವಾಗಿ ಮೈಸೂರು ಭಾಗದ ನಾಯಕರಿಗೆ ಕರೆ ಕೊಟ್ಟಿರುವಂಥದ್ದು. ಮೈಸೂರು ಚಾಮರಾಜನಗರದ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಯಾರೇ ಪಾಲಿಕೆಯ ಸದಸ್ಯರು, ಮಾಜಿ ಸದಸ್ಯರು, ಬಿಜೆಪಿ ಮತ್ತು JDS ಇಂದ ಯಾರೇ ಬರ್ತೀನಿ ಕಾಂಗ್ರೆಸ್ಗೆ ಅಂತ ಇದ್ರೆ ಅಂಥವರಿಗೆ ಅಡ್ಡಿಪಡಿಸೋದಕ್ಕೆ ಹೋಗಬೇಡಿ. ನಿಮ್ಮ ಲೋಕಲಲ್ಲಿ ಏನೇ ಜಗಳ ಇದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷಕ್ಕೋಸ್ಕರ ಕೆಲಸ ಮಾಡೋಣ. ಯಾಕಂದರೆ ಈ ಮೈಸೂರು ಕೊಡಗು ಭಾಗ ಜೊತೆಗೆ ಚಾಮರಾಜನಗರ ಈ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ಲಲೇಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಟಾರ್ಗೆಟನ್ನು ನಾಯಕರಿಗೆ ನೀಡಿದ್ದಾರೆ.